ದೇವುಡು ಅವರ ಮಹಾಬ್ರಾಹ್ಮಣ 68ನೆಯ ತರಂಗ. ವಿಶ್ವಾಮಿತ್ರರು ಅಂದು ನಿದ್ದೆಯಿಂದ ಏಳುತ್ತಿದ್ದ ಹಾಗೆಯೇ ಅವರಿಗೆ ಇಂದು ವಸಿಷ್ಠರು ದಯಮಾಡಿಸುವರು ಎಂದು ಬೋಧವಾಯಿತು. ಸರಿ, ಅವರು ಬರುವ ಉದ್ದೇಶವೂ ಗೊತ್ತಿದೆ. ಸಿದ್ಧವಾಗಿದ್ದರು. ಸುಮಾರು 1:15 ಜಾವವಾಗಿರಬಹುದು. ಹಠಾತ್ತಾಗಿ ಭಗವಾನರು ತಲೆ ಎತ್ತಿ ನೋಡಿದರು. ದೂರದಿಂದ ಒಂದು ತೇಜೋಮಂಡಲವು ಆಶ್ರಮದ ಕಡೆ ಬರುತ್ತಿರುವುದು ಕಂಡಿತು. ಎದ್ದು ನಿಂತು ಅದನ್ನು ಸ್ವಾಗತಿಸುತ್ತಿದ್ದ ಹಾಗೆಯೇ ಆ ಜ್ಯೋತಿರ್ಮಂಡಲವು ಇವರಿದ್ದಲ್ಲಿಗೇ ಬಂದು ಇಳಿಯಿತು. ಆ ತೇಜೋರಾಶಿಯನ್ನು ಭೇದಿಸಿಕೊಂಡು ಭಗವಾನ್ ವಸಿಷ್ಠರು ಈಚೆಗೆ ಬಂದರು. ವಿಶ್ವಾಮಿತ್ರರು ಅವರಿಗೆ ಮಧುಪರ್ಕವನ್ನು ಒಪ್ಪಿಸಿದರು. ಯಥಾವಿಧಿಯಾಗಿ ಅತಿಥಿ ಸತ್ಕಾರ ಮಾಡಿದರು. ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ವಸಿಷ್ಠರ ಪರಮ ಸಂತೋಷವು ಹೃದಯದಿಂದ ಉಕ್ಕಿ ಮುಖದಿಂದ ಹೊರಸೂಸುತ್ತಿರಲು, ಅಂತೂ ಗೆದ್ದಿರಿ, ಲೋಕವನ್ನು ಉದ್ಧಾರ ಮಾಡಿದಿರಿ ಎಂದರು. ವಸಿಷ್ಠರ ಸ್ತೋತ್ರವನ್ನು ಸುಲಭವಾಗಿ ಒಪ್ಪಿಕೊಳ್ಳದೆ ವಿಶ್ವಾಮಿತ್ರರು, ಆ ಗೌರವವೆಲ್ಲ ಪರಿಷತ್ತಿಗೆ ಸೇರಿದುದು. ನಾನೇನಿದ್ದರೂ ಆಜ್ಞಾವಾಹಕ, ಪರಿಷತ್ತು ಬೇಕೆಂದಿತು. ಎಲ್ಲಿ ನಿಂತರೆ ಕಾರ್ಯವಾಗಬೇಕೆಂಬುದನ್ನು ತಾವು ಸೂಚಿಸಿದಿರಿ. ಏನು ಮಾಡಬೇಕು ಎಂಬುದನ್ನು ಲೋಪಾಮುದ್ರಾ ಅಗಸ್ತ್ಯರು ಹೇಳಿಕೊಟ್ಟರು. ಮಿಕ್ಕದ್ದೆಲ್ಲ ದೇವಗುರುಗಳ ದಯೆಯಿಂದ ಆಯಿತು. ಇನ್ನು ಇದರಲ್ಲಿ ಯಾವುದಕ್ಕಾಗಿ ನಾನು ಹೊಗಳಿಕೊಳ್ಳಬೇಕು ಎಂದು ನಕ್ಕರು. ವಸಿಷ್ಠರು ಹೇಳಿದರು, ಯುದ್ಧವೆಲ್ಲ ಸೈನಿಕರದು ನಿಜ. ಗೆಲ್ಲುವರೂ ಸೋಲುವರೂ ಅವರೇ. ಆದರೂ ಅದರ ಕೀರ್ತಿಯೆಲ್ಲ ಸೇನಾನಿಯದು. ಹಾಗೆ ಪರಿಷತ್ತು ಬೇಕೆಂದುದು ಅದು ಇದು ಎಲ್ಲ ನಿಜ. ಆದರೆ ನಾವೆಲ್ಲರೂ ಇದು ತಮ್ಮಿಂದಲೇ ಆಗಬೇಕು, ಇನ್ನಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಅರಿತೇ ಈ ಕೆಲಸ ಮಾಡಿದೆವು. ಅದನ್ನು ಮರೆಯಬೇಡಿ. ಆಯಿತು, ನಿಮ್ಮ ಶಿಷ್ಯರಲ್ಲಿ? ವಿಶ್ವಾಮಿತ್ರರು ತಮ್ಮ ಶಿಷ್ಯರನ್ನು ಕರೆದು ತೋರಿಸಿದರು. ವಸಿಷ್ಠರು ಅವರೆಲ್ಲರನ್ನೂ ನೋಡಿ ಬಹು ಸಂತೋಷಪಟ್ಟು, ಎಲ್ಲರೂ ಋಷಿಕಲ್ಪರಾಗಿದ್ದಾರೆ. ಇವರಿಗೆ ಬೇಕಾದುದು ವೇದಾಧ್ಯಯನ. ಆದಷ್ಟಾದರೆ ಇವರೆಲ್ಲ ಬ್ರಾಹ್ಮಣರೇ, ಸಂದೇಹವಿಲ್ಲ. ಸರಿ, ಇವರಿಗೆ ಅಗ್ನಿವಿದ್ಯೆಯನ್ನು ಕೊಡಿ. ಮಿಕ್ಕುದನ್ನೆಲ್ಲ ಆ ಯಜ್ಞೇಶ್ವರನೇ ಮಾಡುವನು ಎಂದು ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಆಶ್ರಮದಲ್ಲಿ ವಸಿಷ್ಠ ವಿಶ್ವಾಮಿತ್ರರು ಇಬ್ಬರೇ ನಿಂತರು. ವಸಿಷ್ಠರು ಹೇಳಿದರು, ಈ ದಿನ ವೈಶ್ವಾನರನೇಕೋ ರೇಗಿದ್ದಾನೆ. ನಾನು ನರ್ಮದೆಗೆ ಹೋಗಿ ಸ್ನಾನ ಮಾಡಿ ಬಂದು ಬಿಡುತ್ತೇನೆ. ಅಷ್ಟರೊಳಗಾಗಿ ಏನಾದರೂ ಪಾಕವಾಗಬೇಕಲ್ಲ. ಏನು ಅಪ್ಪಣೆಯಾದರೆ ಅದು ಸಿದ್ಧವಾಗುತ್ತದೆ. ಮಾನಸ ಸೃಷ್ಟಿ ಬೇಡಿ, ಮಾನವ ಸೃಷ್ಟಿಯಾಗಲಿ. ಪರಮಾನ್ನವಾದರೆ ಸುಲಭ, ಬೇಗ ಆಗುತ್ತದೆ ಅಲ್ಲವೇ? ಹೌದು. ಆದರೆ ಒಂದು ಮಾತು, ನಾವೇನೋ ಬೇಗನೆ ಬರಬೇಕು ಎಂದಿದ್ದೇವೆ. ಎಷ್ಟೇ ಆದರೂ ನಾನು ವೇದಾಭ್ಯಾಸ ಜಡ. ನರ್ಮದಾ ನದಿಯಂತೂ ಕೇವಲ ಶಿವಮಯವಾದುದು. ಆ ಶಿವ ಸನ್ನಿಧಿಯಲ್ಲಿ ಥಟ್ಟನೆ ಸಮಾಧಿ ಬಂದು ಕೊಂಚ ನಿಧಾನವಾದರೂ ಆ ಪರಮಾನ್ನ ಬಿಸಿಯಾಗಿರುವಂತೆ ಇಟ್ಟಿರಿ. ಆಗಬಹುದಷ್ಟೇ? ಆಗಬಹುದು. ಸರಿ, ನಾವಿನ್ನು ಹೋಗಿ ಬರುತ್ತೇವೆ. ಆದಷ್ಟು ಬೇಗ ಬರುತ್ತೇವೆ. ಬ್ರಾಹ್ಮಣ ದೇಹ. ಇಲ್ಲದಿದ್ದರೆ ಏನಾದರೂ ಶಾಂತಿ ಮಾಡಿಕೊಂಡೇ ಹೋಗಬೇಕು ಎನ್ನುವ ಮಟ್ಟಿಗಿದೆ ವೈಶ್ವಾನರ ಕೋಪ ಎಂದು ನಗುತ್ತಾ ಕಮಂಡಲುವಿನೊಡನೆ ನದಿಯ ಕಡೆ ಹೊರಟರು. ಶಿಷ್ಯರು ದಾರಿಯನ್ನು ತೋರಿಸಿಕೊಂಡು ಕರೆದುಕೊಂಡು ಹೋದರು. ವಿಶ್ವಾಮಿತ್ರರು ತಾವೂ ನದಿಗೆ ಹೋಗಿ ಸ್ನಾನವನ್ನು ಯಥಾವಿಧಿಯಾಗಿ ಆದಷ್ಟು ಬೇಗ ಮುಗಿಸಿಕೊಂಡು ಬಂದು ಒಲೆ ಹೊತ್ತಿಸಿಟ್ಟರು. ಒಂದು ಗಳಿಗೆಯೊಳಗಾಗಿ
ಪಾಯಸವು ಸಿದ್ಧವಾಯಿತು. ಮಾಡಿದವರ ಶ್ರದ್ಧಾಭಕ್ತಿಗಳ ಪ್ರಕಟ ರೂಪವೋ ಎಂಬಂತೆ ಆ ಪಾಯಸದ ಸುವಾಸನೆ ಸುತ್ತಮುತ್ತಲೂ ಪಸರಿಸಿ ಹಸಿವಿಲ್ಲದವರಿಗೂ ಹಸಿವು ಉಂಟು ಮಾಡುವಂತಿದೆ. ಅದರ ಸುಗಂಧ ಆಶ್ರಮದಲ್ಲೆಲ್ಲ ಹಬ್ಬಿದೆ. ಅಷ್ಟು ಹೊತ್ತಾಯಿತು, ಇನ್ನೂ ಅಷ್ಟು ಹೊತ್ತಾಯಿತು. ವಸಿಷ್ಠರು ಬರಲಿಲ್ಲ. ಶಿಷ್ಯನೊಬ್ಬನು ಹೋಗಿ ನೋಡಿದನು. ಭಸ್ಮೋದ್ಧೂಳಿತ ಗಾತ್ರರಾಗಿ ಪದ್ಮಾಸನದಲ್ಲಿ ವಸಿಷ್ಠರು ಕುಳಿತಿದ್ದಾರೆ. ಇನ್ನೂ ಅಷ್ಟು ಹೊತ್ತಾಯಿತು. ವಿಶ್ವಾಮಿತ್ರರು ತಾವೇ ಹೋಗಿ ನೋಡಿದರು. ಅವರಿಗೆ ಸಮಾಧಿ ಬಂದಿದೆ. ಅದು ಶಿಥಿಲ ಸಮಾಧಿಯಲ್ಲ, ದೃಢ ಸಮಾಧಿ. ಯಾವಾಗ ಬಹಿರ್ಮುಖರಾಗುವರೋ ಮಾಡಿರುವುದು ಪಾಯಸ. ಅದೋ ಬೆಂಕಿಯ ಮೇಲಿಟ್ಟರೆ ತಳ ಹತ್ತುತ್ತದೆ, ತೆಗೆದಿಟ್ಟರೆ ಆರಿ ಹೋಗುತ್ತದೆ. ಆರಿ ಹೋದರೆ ತಂಗುಳಾಗಿ ಗ್ರಹಣಕ್ಕೆ ಅಯೋಗ್ಯವಾಗುತ್ತದೆ. ಅಡುಗೆಯು ಬಿಸಿಯಾಗಿರುವವರೆಗೂ ಅದರಲ್ಲಿ ಪ್ರಾಣಶಕ್ತಿ ಇರುವುದು. ಅನಂತರ ಅದರಲ್ಲಿ ತಣ್ಣಗಾಗುತ್ತಾ ಬಂದ ಹಾಗೆಲ್ಲ ಅಪಾನ ಶಕ್ತಿಯು ಬರುವುದು. ಅದರಲ್ಲಿರುವ ಆಹಾರ ಯೋಗ್ಯತೆಯು ನಷ್ಟವಾಗುವುದು. ಪಾಯಸವೋ ಬಹು ಸುಲಭವಾಗಿ ಆರುವುದು, ಹಳಸುವುದು. ಭಗವಾನರೇಕೆ ಹೀಗೆ ಮಾಡಿದರು? ಬೇಕೆಂದೇ ಮಾಡಿರಬಹುದೇ? ಇರಬೇಕು. ಹೌದು ಹೌದು. ಅಂದು ಪರಿಷತ್ತಿನಲ್ಲಿ ನಮ್ಮ ಪರೀಕ್ಷೆಯು ವಸಿಷ್ಠಮುಖವಾಗಿ ನಡೆಯಬೇಕೆಂದು ಗೊತ್ತಾಗಿತ್ತು. ಈಗ ಇವರು ದಯಮಾಡಿರುವುದು ಅದಕ್ಕೆ. ಆಯಿತು, ಪಾಯಸದ ಪರೀಕ್ಷೆ ಯಾಕೆ? ಸರಿ ಸರಿ, ದೇಶಕಾಲ ಸ್ವರೂಪವಾಗಿ ಎಲ್ಲವನ್ನೂ ಪಾಕ ಮಾಡುವ ವೈಶ್ವಾನರನನ್ನು ನಿರೋಧಿಸಿ ಏಕಸ್ಥಿತಿಯನ್ನು ಕಾಪಾಡಬಲ್ಲೆನೇ ಇಲ್ಲವೇ ಎಂಬುದು ಈಗಿನ ಪರೀಕ್ಷೆ ನಡೆಯಬೇಕಾದುದು. ಲೋಕರಕ್ಷಣೆಗೋಸ್ಕರ ಶಕ್ತಿ ಸಾಮರ್ಥ್ಯಗಳನ್ನು ಸಂಪಾದಿಸಿದವರು ಅವು ಪಾಕಾಭಿಮುಖವಾಗಿ ಮುಂದೆ ನುಗ್ಗುವುದನ್ನೂ ತಡೆಯಬಲ್ಲವರಾಗಿರಬೇಕು. ನಿಜ, ಭಗವಾನರು ಮಾಡಿದುದು ಸರಿ. ನಾನೂ ಈ ಪರೀಕ್ಷೆಯಲ್ಲಿ ಗೆಲ್ಲಲೇಬೇಕು. ಆಗಲಿ, ದೇವತೆಗಳಿದ್ದಾರೆ, ಗೆಲ್ಲಿಸುತ್ತಾರೆ. ನನಗೇಕೆ? ವಿಶ್ವಾಮಿತ್ರರು ಶಿಷ್ಯರನ್ನು ಕರೆದರು. ಆಗಲೇ ನಡು ಹಗಲಾಗಿದೆ. ಇನ್ನೂ ಒಂದು ಜಾವ ನೋಡಿ. ಭಗವಾನರು ಬಂದರೆ ಸಮ, ಇಲ್ಲವಾದರೆ ನೀವು ಅಡಿಗೆ ಮಾಡಿ ಊಟ ಮಾಡಿಬಿಡಿ. ನಾನೂ ಸಮಾಧಿಯನ್ನು ಅವಲಂಬಿಸುತ್ತೇನೆ. ಭಗವಾನರು ಬರುವವರೆಗೂ ನಾನೂ ಸಮಾಧಿಯಲ್ಲಿ ಇರುತ್ತೇನೆ. 2 ದಿನ ನಮಗಾಗಿ ಕಾದಿದ್ದು, 3ನೆಯ ದಿನ ನೀವೆಲ್ಲರೂ ಯಥೇಚ್ಛವಾಗಿ ಹೋಗಿ ಬನ್ನಿ. ಮುಂದೆ ಹಿಮಾಲಯದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಸೇರುವುದು. ಆಗ ನಾವು ಒಬ್ಬರನ್ನೊಬ್ಬರು ನೋಡುವುದು ಎಂದು ಅವರಿಗೆ ಹೇಳಬೇಕಾದುದನ್ನೆಲ್ಲ ಹೇಳಿ, ತಾವು ಪರ್ಣಶಾಲೆಯಲ್ಲಿ ಒಂದು ಮೂಲೆಯಲ್ಲಿ ಪಾಯಸದ ಪಾತ್ರೆಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡು ಸಮಾಧಿಯಲ್ಲಿ ಕುಳಿತರು. ದೇಹದಲ್ಲಿರುವ ವೈಶ್ವಾನರನನ್ನು ಪ್ರಜ್ವಲಿಸಿ ಆ ಪರಮಾನ್ನದಲ್ಲಿ ಇರುವ ಅನ್ನಶಕ್ತಿಯು ಜರ್ಜರಿತವಾಗದಂತೆ ಅದನ್ನು ಕಾಪಾಡಬೇಕು ಎಂದು ಅವನನ್ನು ಪ್ರಾರ್ಥಿಸಿಕೊಂಡು ಪ್ರಾಣಾಪಾನಗಳನ್ನು ಒಂದರಲ್ಲಿ ಒಂದನ್ನು ಬೆಸೆದರು. ಉದಾನವನ್ನು ಪ್ರಣವನಾದ ಮಾಡುತ್ತಿರಬೇಕೆಂದು ಒಪ್ಪಿಸಿದರು. ವ್ಯಾನವು ಜಾಗೃತವಾಗಿ ದೇಹವನ್ನು ಕಾಯ್ದುಕೊಂಡಿರುವಂತೆ ಕೇಳಿಕೊಂಡರು. ಸಮಾನವು ಶಾಂತಿಯಿಂದ ಕುಳಿತಿರಬೇಕೆಂದು ಬೇಡಿಕೊಂಡರು. ತಾವು ಪರಮಾನ್ನವಾಗಿ, ಪರಮಾನ್ನವು ತಾವಾಗಿ ಸಮಾಧಿಯಲ್ಲಿ ಕುಳಿತರು. ಹೀಗೆ ವಿಶ್ವಾಮಿತ್ರರು ಅಜರ ಅಮರ ಭಾವದಲ್ಲಿ ಕುಳಿತುಕೊಳ್ಳಲು ಆ ಪರ್ಣಶಾಲೆಯು ಜಗದ್ಧರ್ಮವನ್ನು ಮೀರಿತು. ಎಲ್ಲವನ್ನೂ ಜಡಚೇತನವೆಂಬ ಭೇದವಿಲ್ಲದೆ ಸರ್ವವನ್ನೂ ಪಾಕಾಭಿಮುಖವಾಗಿ ಮಾಡಿ ಪರಿಣಾಮಗೊಳಿಸುತ್ತಿರುವ ದಿಕ್ಕಾಲಗಳು ಆ ಮಹಾಮುನೀಂದ್ರನು ನಿಶ್ಚಲವಾಗಿ ಅಜರ ಅಮರ ದಿವ್ಯ ಅನ್ನಸ್ವರೂಪನಾಗಿ ಕುಳಿತಿರುವ ದೇಹವನ್ನು ಅನುಗ್ರಹಿಸಿ ತಮ್ಮ ಪ್ರಭಾವವು ಅಲ್ಲಿ ಪ್ರಸರಿಸದಂತೆ ಆತನ ಸುತ್ತಲೂ ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ಕಾವಲಾಗಿ ತಾವೇ ಕುಳಿತರು.
69ನೆಯ ತರಂಗ. ಭಗವಾನ್ ವಸಿಷ್ಠರು ಸುದೀರ್ಘ ಕಾಲವಾದ ಮೇಲೆ ಸಮಾಧಿಯಿಂದ ಎದ್ದರು. ಏನೋ ಒಂದು ಗಳಿಗೆ ಹೊತ್ತು ಪ್ರಬಲವಾದ ಯೋಚನೆಯಲ್ಲಿ ಇದ್ದು ಅದನ್ನು ಬಿಟ್ಟು ಬಟ್ಟೆಯನ್ನು ಒದರಿಕೊಂಡು ಮೇಲಕ್ಕೆ ಎದ್ದವರಂತೆ ಹಸನ್ಮುಖಿಗಳಾಗಿ ಸಮಾಧಿಯನ್ನು ಬಿಟ್ಟೆದ್ದು ವಿಶ್ವಾಮಿತ್ರರು ಆಶ್ರಮ ಮಾಡಿರುವಲ್ಲಿಗೆ ಬಂದರು. ಅಲ್ಲಿ ವಿಶ್ವಾಮಿತ್ರರು ಕುಳಿತಿರುವ ಸ್ಥಿತಿಯನ್ನು ಕಂಡು ಅವರಿಗೆ ಬಹು ಸಂತೋಷವಾಯಿತು. ಈತನಲ್ಲವೇ ಬ್ರಹ್ಮರ್ಷಿ? ಈತನ ಭಾಗ್ಯ ಯಾರಿಗುಂಟು? ಈತನು ಹೀಗಾಗುವುದನ್ನು ಕಾಣುವ ಭಾಗ್ಯವು ನಮ್ಮ ಪಾಲಿಗೆ ಬಂತಲ್ಲ, ಭಲೆ ಭಲೆ ಎಂದು ಅತಿಶಯವಾದ ಆನಂದವನ್ನು ಅನುಭವಿಸುತ್ತಾ ವಾಮದೇವರನ್ನು ನೆನೆದರು. ವಾಮದೇವರು ಬರುವುದು ಕೊಂಚ ತಡವಾಯಿತು. ಅವರನ್ನು ನಿರೀಕ್ಷಿಸುತ್ತಾ ವಸಿಷ್ಠರು ವೇದಾಧ್ಯಯನ ಮಾಡುತ್ತಾ ಕುಳಿತರು. ಅವರು ವೇದಮಂತ್ರಗಳನ್ನು ಹೇಳುತ್ತಿದ್ದರೆ ಆಯಾ ಅಕ್ಷರಗಳು ಒಂದೊಂದಾಗಿ ಹೊರಬೀಳುತ್ತಿದ್ದ ಹಾಗೆಯೇ ನೀರಿಗೆಸೆದ ಕಲ್ಲುಗಳಂತೆ ಶಬ್ದ ತರಂಗಗಳನ್ನು ಎಬ್ಬಿಸಿ ಆಯಾ ತರಂಗಗಳನ್ನು ಹಿಡಿದೆಳೆದು ತಂದು ಅವನ್ನೆಲ್ಲ ಕಲೆ ಹಾಕಿ ಅವುಗಳನ್ನು ಒಂದು ಅಚ್ಚಿನಲ್ಲಿ ಹಾಕಿ ಮೂರ್ತಿಯನ್ನು ಎರಕ ಹೊಯ್ದಂತೆ ಆಗಿ ದೇವತೆಗಳೆಲ್ಲ ಅಲ್ಲಿ ಪ್ರಸನ್ನರಾಗಿ ದೃಗ್ಗೋಚರವಾಗುತ್ತಿದ್ದಾರೆ. ಆಶ್ರಮ ಭೂಮಿಯೆಲ್ಲ ದೇವಭೂಮಿಯಾಗಿ ಹೋಗಿದೆ. ದೇವತೆಗಳು ಬಂದರು. ದೇವಗುರುವು ಬಂದನು. ಬ್ರಹ್ಮಣಸ್ಪತಿಯಾದ ಆತನ ಕೋರಿಕೆಯಂತೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೂ ಬಂದಿದ್ದಾನೆ. ವಸಿಷ್ಠರು ಅವರಿಗೆಲ್ಲ ಯಥೋಚಿತವಾದ ಅರ್ಚನೆ ಮಾಡಿದ್ದಾರೆ. ಆ ವೇಳೆಗೆ ವಾಮದೇವರೂ ಬಂದರು. ಗುರುಗಳು ಶಿಷ್ಯನನ್ನು ಕರೆದು, ವಾಮದೇವ, ಈ ಭಾಗ್ಯವನ್ನು ನೋಡು ಎಂದು ವಿಶ್ವಾಮಿತ್ರರನ್ನು ತೋರಿಸಿದರು. ದ್ಯಾವಾ ಪೃಥ್ವಿಯರೂ ರುದ್ರನೂ ಕಾವಲಾಗಿರಲು ವಿಶ್ವಾಮಿತ್ರನ ರೂಪದಿಂದ ಸೋಮಮಂಡಲವೇ ಕುಳಿತಿದೆ. ಅಗ್ನಿಯಂತೆ ಉಜ್ವಲವಾಗಿ ಬೆಳಗುತ್ತಿದ್ದರೂ ಹಿಮಕ್ಕಿಂತ ಶೀತವಾಗಿರುವ ಆ ಸೋಮರಾಶಿಯನ್ನು ಕಂಡು ವಾಮದೇವರಿಗೆ ಆನಂದದಿಂದ ಕಣ್ಣಲ್ಲಿ ನೀರು ಕರೆಯಿತು. ಭಗವಾನ್ ವಸಿಷ್ಠರು, ವಾಮದೇವ, ನೋಡಿದೆಯಾ ಈ ತಪೋರಾಶಿಯನ್ನು? ಅನ್ನವು ತನ್ನಲ್ಲಿರುವ ಅಗ್ನಿಗೇ ಆಹಾರವಾಗಿ ಜೀರ್ಣವಾಗಿ ಪರ್ಯುಷಿತವಾಗುವುದು. ಅದನ್ನು ತಡೆಯಬಲ್ಲವನು, ಅನ್ನದಲ್ಲಿರುವ ಅಗ್ನಿಯನ್ನೂ ಶಮನ ಮಾಡಬಲ್ಲವನು, ಲೋಕಲೋಕಗಳನ್ನೆಲ್ಲ ಬ್ರಹ್ಮಾಂಡಗಳನ್ನು ಒಂದು ಗಳಿಗೆಯೊಳಗಾಗಿ ಸೃಷ್ಟಿ ಮಾಡಿ ಸಂಹಾರ ಮಾಡಿ ಮತ್ತೆ ಸೃಷ್ಟಿ ಮಾಡಬಲ್ಲನು. ಇಂಥವನಿಗೆ ಪಂಚಭೂತಗಳೆಲ್ಲವೂ ವಶವರ್ತಿಗಳಾಗಿರುವವು. ಇಂಥವನನ್ನು ದೇವತೆಗಳೆಲ್ಲರೂ ಪೂಜಿಸುವರು. ಈತನು ಬ್ರಹ್ಮರ್ಷಿ. ಇಗೋ, ದೇವತೆಗಳೆಲ್ಲರೂ ಅನುಗ್ರಹ ಮಾಡಿ ಬಂದಿರುವರು. ಚತುರ್ಮುಖನಾದಿಯಾಗಿ ನಾವೆಲ್ಲರೂ ನಿನ್ನನ್ನು ಕಾದಿರುವೆವು. ರುದ್ರನನ್ನು ಆರಾಧಿಸಿ ಪ್ರಸನ್ನನನ್ನು ಮಾಡಿಕೊಂಡು ಆತನ ಸಮಾಧಿಯನ್ನು ಮುಕ್ತಾಯಗೊಳಿಸಿ ಆತನನ್ನು ಬಹಿರ್ಮುಖಗೊಳಿಸು. ನೀನು ಅವನಿಗೆ ಮಿತ್ರನು, ರುದ್ರನ ಪರಮಭಕ್ತನು. ನೀನು ಆ ಕೆಲಸವನ್ನು ಮಾಡು ಎಂದು ಆಜ್ಞಾಪಿಸಿದರು. ವಾಮದೇವರು ಹಾಗೆಯೇ ಮಾಡಿದರು. ಭಗವಾನರು ಬಹಿರ್ಮುಖರಾಗಿ ಕಣ್ಣು ತೆರೆಯುತ್ತಿದ್ದ ಹಾಗೆಯೇ ದೇವತೆಗಳೆಲ್ಲರೂ ಅವರ ಕಣ್ಣೆದುರಾಗಿ ಒಂದು ಸಣ್ಣ ಮಂಜಿನ ಮೋಡವನ್ನು ಇಟ್ಟರು. ಅದು ಆ ಕಣ್ಣಿನ ನೋಟದ ತೀವ್ರತೆಯಲ್ಲಿ ಕರಗಿ ಸಣ್ಣ ಮಳೆಯಾಗಿ ಅವರ ಮೇಲೆ ಕರೆಯಿತು. ದೇವತೆಗಳು ಹೂಮಳೆಗರೆದರು. ಆ ಸಣ್ಣ ಮಳೆ, ಹೂವಿನ ಮಳೆಗಳಿಂದ ಭಗವಾನ್ ವಿಶ್ವಾಮಿತ್ರರು ಪ್ರಕೃತಿಸ್ಥರಾದ ಮೇಲೆ ಚತುರ್ಮುಖನು ದರ್ಶನವಿತ್ತು. ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿ ಎಂದು ನಿನ್ನ ದರ್ಶನಕ್ಕಾಗಿ ನಾವೆಲ್ಲರೂ ಬಂದಿರುವೆವು. ಬ್ರಹ್ಮರ್ಷಿಗಳಾದ ವಸಿಷ್ಠ ವಾಮದೇವರನ್ನು ಕರೆದು ತಂದಿರುವೆವು. ನಮ್ಮ ಕಾಣಿಕೆಗಳನ್ನು ಒಪ್ಪಿಸಿಕೊಂಡು ನಮ್ಮನ್ನು ಅನುಗ್ರಹಿಸು ಎಂದನು. ಭಗವಾನರು ಎಲ್ಲರನ್ನೂ ದರ್ಶನ ಮಾಡಿ ಎಲ್ಲರಿಗೂ ನಮಸ್ಕಾರಾದಿಗಳಿಂದ ಅರ್ಚನೆಯನ್ನು ಒಪ್ಪಿಸಿದರು.
ವಸಿಷ್ಠರು ಮುಂದೆ ಬಂದು ದೇವತೆಗಳನ್ನು ಸಂಬೋಧಿಸಿದರು. ಜಗದ್ರಕ್ಷಣಕ್ಕೆ ನಿಯಾಮಕನಾಗಿರುವ ದೇವಾಧಿದೇವತೆಗಳೇ, ತಾವೆಲ್ಲರೂ ನನಗೆ ಕೊಟ್ಟಿರುವ ಅಧಿಕಾರದಿಂದ ತಮ್ಮೆಲ್ಲರ ಎದುರಿನಲ್ಲಿ ಈ ದಿನ ಈ ಘೋಷಣವನ್ನು ಮಾಡುತ್ತಿರುವೆನು. ಇಂದಿನಿಂದ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು. ಬ್ರಹ್ಮರ್ಷಿ ಪರಿಷತ್ತು ನಚಿಕೇತಾಶ್ರಮದಲ್ಲಿ ಸೇರಿ ಈತನು ಬ್ರಹ್ಮರ್ಷಿಯಾಗಿದ್ದಾನೆ. ಆದರೂ ವಸಿಷ್ಠ ಮುಖವಾಗಿ ಪರೀಕ್ಷೆಯಾದ ಮೇಲೆ ಇದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ಗೊತ್ತು ಮಾಡಿತು. ಬ್ರಹ್ಮರ್ಷಿಗೆ ಇರಬೇಕಾದ ಗುಣಗಳಲ್ಲೆಲ್ಲ ಮೊದಲನೆಯದು ಅಗ್ನಿಶೋಮ ಮಂಡಲದವರೆಗಿನ ಅಧಿಕಾರ. ಅಗ್ನಿಯನ್ನು ಸೋಮನನ್ನಾಗಿಯೂ ಸೋಮನನ್ನು ಅಗ್ನಿಯನ್ನಾಗಿಯೂ ಮಾಡಬಲ್ಲ ಮಹನೀಯನು ಬ್ರಹ್ಮರ್ಷಿ. ದೇವತೆಗಳಾದ ತಾವು ತಮಗೆ ಬೇಕಾದಾಗ ಬಂದು ಕೇಳಿದರೆ ತಮಗೆ ಬೇಕಾದುದನ್ನು ಕೊಳ್ಳಬಲ್ಲವನು ಮಹರ್ಷಿ. ಋಷಿಗಳೂ ಪಿತೃಗಳೂ ಬೇಕೆಂದಾಗ ಅವರಿಗೆ ಬೇಕಾದುದನ್ನು ಕೊಡುವವನು ಬ್ರಹ್ಮರ್ಷಿ. ರಾಕ್ಷಸರ ಬಲವು ಒಂದು ವೇಳೆ ಮಿತಿಮೀರಿ ದೇವತೆಗಳನ್ನು ಮುರಿದರೆ ಆಗ ದೇವಪಕ್ಷದಲ್ಲಿ ನಿಂತು ರಾಕ್ಷಸರನ್ನು ತಿರಸ್ಕರಿಸಬಲ್ಲವನು ಬ್ರಹ್ಮರ್ಷಿ. ಜಗತ್ತಿನ ಸ್ಥಿತಿಯನ್ನು ಕಾಪಾಡುವುದಕ್ಕೆ ಪರ್ವತಗಳು ಹೇಗೆ ಮುಖ್ಯವೋ ಹಾಗೆಯೇ ಸತ್ಯ, ಧರ್ಮ, ಜ್ಞಾನ, ವೈರಾಗ್ಯಗಳನ್ನು ಕಾಯುವುದಕ್ಕೆ ಅವಶ್ಯವಾಗಿ ಬೇಕಾದ ರಕ್ಷಣಾ ಪೋಷಣಾಧಿಕಾರಿ ಬ್ರಹ್ಮರ್ಷಿ. ನಾನು ಹರಿಶ್ಚಂದ್ರ ಯಜ್ಞದಲ್ಲಿಯೇ ಈತನು ಬ್ರಹ್ಮರ್ಷಿ ಎಂದು ಉದ್ಘೋಷಿಸಬೇಕಾಗಿತ್ತು. ಆದರೂ ಪರಿಷತ್ತು ಆಜ್ಞಾಪಿಸಿದ್ದ ಒಂದು ಮಹತ್ ಕಾರ್ಯವನ್ನು ಇತರರು ಸಾಧಿಸುವುದಕ್ಕೆ ಆಗದುದನ್ನು ಸಾಧಿಸಲಿ, ಏನು ಅವಸರ ಎಂದು ಸುಮ್ಮನಿದ್ದೆನು. ನಾವು ಜನ್ಮತಃ ಬ್ರಹ್ಮರ್ಷಿಗಳಾಗಿ ಬಂದು ಲೋಕರಕ್ಷಣಾ ಕಾರ್ಯದಲ್ಲಿ ನಿಯುಕ್ತರಾದವರು. ನಾವು ಸಂಪ್ರದಾಯಗಳಂತೆಯೇ ನಡೆಯಬೇಕು. ನಮಗೆ ಹಸು ಹಸು, ಕುದುರೆ ಕುದುರೆ, ಕುರಿ ಕುರಿ. ನಾವು ಜಾತಿ ಧರ್ಮಕ್ಕೆ ಬದ್ಧರು. ಆದರೆ ನಿಯತಿಯು ಲೋಕದಲ್ಲಿ ಆಗಾಗ ಪ್ರತಿವಾದವನ್ನು ತರುತ್ತದೆ. ಈಗ ಅಂತಹ ಕಾಲ ಬಂದಿದೆ. ಜಾತಿಯಿಂದ ಬರುವ ಗುಣವನ್ನು ದೀಕ್ಷೆಯಿಂದಲೂ ಪಡೆಯಬಹುದು ಎಂಬುದನ್ನು ನಿದರ್ಶನದಿಂದ ತೋರಿಸುವ ಕಾಲ ಬಂದಿದೆ. ಅದರಿಂದ ಬ್ರಹ್ಮರ್ಷಿ ಪರಿಷತ್ತು ಸುಲಭವಾಗಿ ಬ್ರಾಹ್ಮಣ್ಯವನ್ನು ಸಾಧಿಸುವ ದೀಕ್ಷಾವಿಧಿಯೊಂದನ್ನು ಕಂಡುಹಿಡಿಯುವ ಭಾರವನ್ನು ವಿಶ್ವಾಮಿತ್ರರಿಗೆ ವಹಿಸಿತು. ಭಗವಾನ್ ವಿಶ್ವಾಮಿತ್ರರು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಲ್ಲಿ ಜಾತಿಯಿಂದ ಮಾತ್ರ ವ್ಯಕ್ತವಾಗುವ ಗುಣವನ್ನು ಪ್ರಕಟ ಮಾಡುವ ಮಂತ್ರಯೋಗವೊಂದನ್ನು ಬ್ರಹ್ಮಣಸ್ಪತಿ ಪೂಷಾ ಗಾಯತ್ರಿ ದೇವಿಯವರ ಅನುಗ್ರಹದಿಂದ ಪಡೆದಿದ್ದಾರೆ. ನಾವು ಅದನ್ನು ಒಪ್ಪಿಕೊಳ್ಳುವ ಹಾಗೆ ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಜಾತಿಯಿಂದ ಬ್ರಾಹ್ಮಣರಲ್ಲದ 12 ಜನ ಶಿಷ್ಯರಿಗೆ ಆ ಮಂತ್ರವನ್ನು ಉಪದೇಶ ಮಾಡಿ ಅವರನ್ನು ಬ್ರಾಹ್ಮಣರನ್ನು ಮಾಡಿದ್ದಾರೆ. ಅವರಿಗೆ ಜಾತಿ ಬ್ರಾಹ್ಮಣರ ಯೋಗ್ಯತೆಯು ಸಂಪೂರ್ಣವಾಗಿದೆ. ಅದನ್ನು ಕಂಡು ನಾವು ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರು ನಿರ್ವಹಿಸಿರುವ ಈ ಕಾರ್ಯವು ಅದ್ಭುತವಾದುದು, ಅಭೂತಪೂರ್ವವಾದುದು. ತಾವೆಲ್ಲರೂ ಅದನ್ನು ಸಮಷ್ಟಿಯಾಗಿ ಅಂಗೀಕರಿಸಬೇಕು. ಎಂದರೆ ಈ ವಿಶ್ವಾಮಿತ್ರ ಬ್ರಾಹ್ಮಣರು ಹವ್ಯಕವ್ಯಗಳನ್ನು ಕೊಟ್ಟರೆ ತಾವು ಅದನ್ನು ಅಂಗೀಕರಿಸಬೇಕು. ಆಗ ಆ ಬ್ರಾಹ್ಮಣ್ಯವು ಸಾಂಗವಾಗುವುದು. ಇದನ್ನು ಅನುಗ್ರಹ ಮಾಡಬೇಕು. ಒಟ್ಟಿನಲ್ಲಿ ಈ ದಿನ ಭಗವಾನ್ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟಾಭಿಷೇಕ ನಡೆಯಬೇಕಾದುದು ಒಂದು. ಈತನ ಅನುಗ್ರಹದಿಂದ ಬ್ರಾಹ್ಮಣರಾಗುವವರಿಗೂ ಹವ್ಯಕವ್ಯ ಪ್ರಧಾನಾಧಿಕಾರ ಕೊಡಬೇಕಾದುದು ಒಂದು. ಹೀಗೆ 2 ಕಾರ್ಯಗಳನ್ನೂ ನಡೆಸಿಕೊಡುವೆನು ಎಂದು ವಸಿಷ್ಠನಾದ ನಾನು ತಮ್ಮನ್ನು, ಎಂದರೆ ಚತುರ್ಮುಖ ಬ್ರಹ್ಮ ಪುರಸ್ಸರವಾದ ಈ ದೇವಸಭೆಯನ್ನು ಪ್ರಾರ್ಥಿಸುತ್ತೇನೆ. ಚತುರ್ಮುಖ ಬ್ರಹ್ಮನು ನುಡಿದನು. ಭಗವಾನ್ ವಸಿಷ್ಠರು ಹೇಳಿದ ಮೇಲೆ ದೇವರ್ಷಿ ಪಿತೃಗಣಗಳಲ್ಲಿ ಅದನ್ನು ಸುಮ್ಮನೆ ಮೌನವಾಗಿ ಅಂಗೀಕರಿಸದಿದ್ದರೆ ನಿಯತಿಗೆ ಕೋಪ ಬಂದೀತು. ಅಹಂಕಾರವನ್ನು ಗೆದ್ದಿರುವ
ಮಹಾನುಭಾವನ ಮಾತು ಎಂದರೆ ಚತುರ್ಮುಖನೊಬ್ಬನಲ್ಲ, ಪರಬ್ರಹ್ಮನೇ ಅಂಗೀಕರಿಸುವುದು ಎಂದ ಮೇಲೆ, ಆ ಮಾತು ವೇದಕಲ್ಪವೆಂದ ಮೇಲೆ ನಾವು ಹೇಳುವುದೂ ಕೇಳಬೇಕಾದುದು ಏನೂ ಇಲ್ಲ. ಅದರಿಂದ ಭಗವಾನ್ ವಸಿಷ್ಠರು ಸೂಚಿಸಿದ 2 ಕಾರ್ಯಗಳನ್ನೂ ಮಾಡುವುದಕ್ಕೆ ಒಪ್ಪಿಗೆಯನ್ನು ಕೊಡಲೇಬೇಕಾಗಿರುವ ಈ ಸಂದರ್ಭದಲ್ಲಿ ಸೃಷ್ಟಿಕರ್ತನ ಅಧಿಕಾರದಿಂದ 2 ಮಾತನಾಡುತ್ತೇನೆ. ನಾನು ಸೃಷ್ಟಿ ಮಾಡಿರುವುದು ಎಂದರೆ ಮರವು ಪಲ್ಲವಿಸಿ ಬೆಳೆಯುವುದು. ನಾನು ಮರವನ್ನು ಬೆಳೆಸಿದೆ ಎಂಬಂತೆ ಅದು ನಿಜವೂ ಹೌದು, ಸುಳ್ಳೂ ಹೌದು. ಬ್ರಹ್ಮವು ಅಖಂಡವಾಗಿದ್ದುದು ಖಂಡವಾಗಿ, ಏಕವು ಅನೇಕವಾದಾಗ ಹಾಗೆ ಏಕಾಯಿತು, ಯಾವಾಗ ಆಯಿತು ಎಂಬುದನ್ನು ಯಾರೂ ಕಾಣರು. ಶಕ್ತಿ ಪ್ರಸಾರವಾಯಿತಂತೆ. ಹಾಗೆ ಪ್ರಸಾರವಾದ ಯಾವ ಬ್ರಹ್ಮಶಕ್ತಿಯುಂಟೋ ಅದು ಶಕ್ತಿಯೋ ಅಶಕ್ತಿಯೋ ಅದನ್ನೂ ನಾನು ಕಾಣೆ. ಅದು ಸೃಷ್ಟಿ ಸ್ಥಿತಿ ಲಯ ಎಂಬ 3 ಕಾರ್ಯಗಳನ್ನು ಮಾಡಲು ಬ್ರಹ್ಮ ವಿಷ್ಣು ರುದ್ರಾತ್ಮಕವಾಗಿ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿತು. ಹೀಗೆ ತ್ರಿಮೂರ್ತಿಗಳಿಗೆ ಕಾರಣವಾದ ಆ ಶಕ್ತಿಯ ವ್ಯವಸ್ಥಾಪಕತೆಯು ಜಡಚೇತನವೆಲ್ಲದರಲ್ಲಿಯೂ ಇರುವುದು. ಹಿಮದಲ್ಲಿಯೂ ಅಗ್ನಿಯಲ್ಲಿಯೂ ಔಷ್ಣ್ಯವೂ ಇದ್ದೇ ಇದ್ದರೂ ಒಂದೆಡೆ ಅಭಾವರೂಪವಾಗಿ ಇನ್ನೊಂದೆಡೆ ಭಾವರೂಪವಾಗಿ ಇದ್ದುಕೊಂಡು 2 ವಿಧವಾದ ಕಾರ್ಯಗಳನ್ನು ಮಾಡುತ್ತಿಲ್ಲವೇ? ಶೀತ ಉಷ್ಣ ಎಂದು 2 ನಾಮಗಳಿಂದ 2 ರೂಪವಾಗಿ ಭಾಸವಾಗುತ್ತಿಲ್ಲವೇ? ಹೀಗೆ ನಾಮರೂಪಗಳಿಂದ ಭಿನ್ನವಾಗಿದ್ದರೂ ನಿಜವಾಗಿಯೂ ಒಂದೇ ಆಗಿರುವ ವಿರೋಧಾಭಾಸಗಳೆರಡೂ ಏಕವಾಗುವ ಆ ಸರ್ವೋದಯ ಮೂಲವು ಎಲ್ಲೆಲ್ಲಿಯೂ ಇರುವುದು. ಅದು ಎಲ್ಲರಲ್ಲೂ ಇದ್ದು ಎಲ್ಲರ ಕರ್ತೃತ್ವಕ್ಕೆ ಭೋಕ್ತೃತ್ವಕ್ಕೆ ಕಾರಣವಾಗಿ ಎಲ್ಲರ ಮನಸ್ಸನ್ನು ಕರ್ತೃತ್ವ ಭೋಕ್ತೃತ್ವಗಳಿಗೆ ಪ್ರಚೋದನೆ ಮಾಡುತ್ತಿರುವುದು. ಪ್ರಚೋದಕವೂ ಪ್ರಚೋದನವೂ ತಾನೇ ಆಗಿರುವುದರಿಂದ ಆ ಪರಬ್ರಹ್ಮವು ಈ ಮೂರ್ತ ಜಗತ್ತಿನಲ್ಲಿ ಸವಿತೃವಾಗಿರುವುದು. ಆ ಸವಿತೃ ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಗುಹಾಶಯನಾಗಿರುವನು. ಈ ತತ್ವವನ್ನು ಕಂಡವರು ಬ್ರಾಹ್ಮಣರು. ಜಾತಿಯಿಂದ ಬ್ರಾಹ್ಮಣನಾದವನು ಅಧ್ಯಯನ ಇತ್ಯಾದಿಗಳಿಂದ ಇದನ್ನು ಸಾಧಿಸಿದರೆ, ದೀಕ್ಷಾ ಮಾರ್ಗದಿಂದ ಗುರುಮುಖವಾಗಿ ಇದನ್ನು ಇತರರು ಸಾಧಿಸಲಿ. ಇಂದಿನಿಂದ ಜಾತಿ ಬ್ರಾಹ್ಮಣನೂ ಉಪನಯನ ಮಾಡಿಕೊಂಡು ಈ ಪ್ರಾಜಾಪತ್ಯ ವ್ರತವನ್ನು ಸಾಧಿಸಲಿ. ಇನ್ನು ಮುಂದೆ ಯಾರೇ ಆಗಲಿ ಈ ಪ್ರಾಜಾಪತ್ಯವನ್ನು ಸಾಧಿಸಿ ಸಿದ್ಧನಾದರೆ ಅವರಿಗೆ ಬ್ರಾಹ್ಮಣ್ಯ, ಇಲ್ಲವಾದರೆ ಇಲ್ಲ ಎಂದಾಗಲಿ. ಈ ಮಹಾನುಭಾವರಿಬ್ಬರ ಎಂದರೆ ಭಗವಾನ್ ವಸಿಷ್ಠರ, ಭಗವಾನ್ ವಿಶ್ವಾಮಿತ್ರರ ಅನುಗ್ರಹವನ್ನು ಸಂಪಾದಿಸಿದವನಿಗೆ ಮಾತ್ರ ಈ ವ್ರತವು ಸಿದ್ಧಿಯಾಗಲಿ. ಇದು ತಮ್ಮೆಲ್ಲರಿಗೂ ಸಮ್ಮತವೇ? ವಿಶ್ವಾಮಿತ್ರ ಗಾಯತ್ರಿಗೆ ವಸಿಷ್ಠ ಶಾಪ ಉಂಟು. ಅದರಿಂದ ಬಿಡುಗಡೆಯಾಗುವವರೆಗೂ ಗಾಯತ್ರಿಯು ಸಿದ್ಧಿಸುವುದಿಲ್ಲ ಎಂದರು ಹಿರಿಯರು. ದೇವಸಭೆಯು ಈ ಮಾತನ್ನು ಒಪ್ಪಿತು. ಸವಿತೃದೇವನ ಪರವಾಗಿ ಆದಿತ್ಯರು ಆ ಮಾತಿಗೆ ಒಪ್ಪಿಗೆಯನ್ನಿತ್ತರು. ದೇವತೆಗಳು ಪರಮ ಸಂತೋಷದಿಂದ ವಸಿಷ್ಠ ಚತುರ್ಮುಖರನ್ನು ಎದುರಿಗೆ ಇಟ್ಟುಕೊಂಡು ಸಪ್ತರ್ಷಿಗಳನ್ನು ಕರೆಸಿಕೊಂಡು ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟಾಭಿಷೇಕವನ್ನು ಮಾಡಿದರು. ಅತ್ತ ಪಟ್ಟಾಭಿಷೇಕವು ನಡೆಯುತ್ತಿದ್ದಾಗ ಭಗವಾನ್ ವಸಿಷ್ಠರು ಭಗವಾನ್ ವಾಮದೇವರನ್ನು ಕರೆದು, ಇದೆಲ್ಲ ನಿನ್ನ ಪ್ರಭಾವ, ಇದಕ್ಕಾಗಿಯೇ ನಿನ್ನನ್ನು ನಿಯೋಜಿಸಿದುದು. ಇದಿಷ್ಟು ಅಂದು ಯಜ್ಞೇಶ್ವರನು ಕಾಲದ ತೆರೆ ಎಳೆದು ತೋರಿಸಿದ್ದ. ಅದರಲ್ಲಿ ಇತ್ತ ನೋಡು ಎಂದರು. ದೇವಸಭೆಯಲ್ಲಿ ಕುಣಿಯುತ್ತಿದ್ದ ಅಪ್ಸರೆಯರಿಗಿಂತ ಹೆಚ್ಚಾಗಿ, ಅಲ್ಲಿ ಗಾನ ಮಾಡುತ್ತಿರುವ ಗಂಧರ್ವರಿಗಿಂತ ಹೆಚ್ಚಾಗಿ, ಜಗತ್ತಿಗೆ ಜಗತ್ತೇ, ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡವೇ ಆನಂದದಿಂದ ಗಾನ ನರ್ತನಾದಿಗಳಲ್ಲಿ ತೊಡಗಿರುವುದನ್ನು ವಾಮದೇವರು ಕಂಡರು. ವಿಶ್ವಕ್ಕೆ ವಿಶ್ವವೇ ತನ್ನ ಆನಂದವು ಕಾಯುತ್ತಿರುವ ಹಾಲಿನಂತೆ ಉಕ್ಕುತ್ತಿರುವುದನ್ನು ಕಂಡಂತೆ ಅವರಿಗೆ ಬೋಧೆಯಾಯಿತು.